ಮುಡಾ ಸೈಟ್ ವಿಚಾರದಲ್ಲಿ ಸಿಎಂ ಪುತ್ರನ ಮಹತ್ವದ ಹೇಳಿಕೆ. ಸೈಟ್ಗಳಿಂದಲೇ ತಂದೆ ರಾಜಕೀಯಕ್ಕೆ ಕಪ್ಪು ಚುಕ್ಕೆ ಎಂಬ ನೋವು ತಾಯಿಗಿದೆ. ಹೀಗಾಗಿ ಅವುಗಳನ್ನು ಆ ಸಂದರ್ಭದಲ್ಲಿ ವಾಪಸ್ ಕೊಟ್ಟರು. ಮುಡಾ ಸೈಟ್ ಆರೋಪ ಬಂತು. ಆ ಆರೋಪದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಯಿತು. ಆರೋಪ ಸುಳ್ಳಾಗಿದ್ದರೆ ಯಾಕೆ ಸೈಟ್ ವಾಪಸ್ ಕೊಡಬೇಕಿತ್ತು ಅಂತ ಹೇಳಿ ವಿಪಕ್ಷ ನಾಯಕರು ತುದಿಗಾಲಲ್ಲಿ ನಿಂತುಕೊಂಡು ಮೈಸೂರಿಗೆ ಕೇಳೋ ತರಹ ಕಿರುಚುತ್ತಾ ಇದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಡಾ ಸೈಟ್ ವಿಚಾರದಲ್ಲಿ ಸಿಎಂ ಪುತ್ರನ ಮಹತ್ವದ ಹೇಳಿಕೆ. ಸುಪ್ರೀಂ ಕೋರ್ಟ್ನಿಂದ ಸಿಎಂ ಪತ್ನಿಗೆ ರಿಲೀಫ್ ಸಿಕ್ಕಿದೆ. ಆದರೂ ನಾವು ಈ ಸಂದರ್ಭದಲ್ಲಿ ಮುಡಾದಿಂದ 14 ಸೈಟ್ ವಾಪಸ್, ಈ ಬಗ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಮುಗಿದು ಆ ತೀರ್ಪು ಹೊರಬರಲಿ, ಆ ನಂತರ ನಿರ್ಧಾರ ಮಾಡೋಣ. ಸದ್ಯಕ್ಕೆ ಮುಡಾದಿಂದ ಸೈಟ್ಗಳನ್ನು ವಾಪಸ್ ಕೇಳುವುದಿಲ್ಲ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರುವಂತಹ ಮುಡಾ ಸೈಟ್ ವಿಚಾರದಲ್ಲಿ ಸಿಎಂ ಪುತ್ರನ ಮಹತ್ವದ ಹೇಳಿಕೆ ಇದು. ಬಹುಶಃ ಸಾಕಷ್ಟು ಬಾರಿ ರಿಯಾಕ್ಟ್ ಮಾಡಿದ್ದಾರೆ ಯತೀಂದ್ರ ಅವರು. ಆದರೆ ಸೈಟ್ ವಿಚಾರದಲ್ಲಿ ಯಾವತ್ತೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಸೈಟ್ ಯಾಕೆ ವಾಪಸ್ ಕೊಟ್ಟರು, ತಮ್ಮ ಮೇಲಿನ ಆರೋಪವನ್ನು ಅಳಿಸೋದಕ್ಕಾಗಿ ಆ ಥರದ್ದೊಂದು ಮಾರ್ಗ ಹಿಡಿದ್ರ, ಸೈಟ್ ಕೊಟ್ಟಿದ್ದರ ಹಿಂದಿನ ಉದ್ದೇಶ ಏನು, ಇದ್ರ ಬಗ್ಗೆ ಈವರೆಗೂ ಕೂಡ ಯತೀಂದ್ರ ಅವರು ರಿಯಾಕ್ಟ್ ಮಾಡಿರಲಿಲ್ಲ MLC. ಸೊ ಈಗ ಯಾವಾಗ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆಯೋ, ಅದಾದ ಆ ಡೆವಲಪ್ಮೆಂಟ್ನ ನಂತರ ಪ್ರಥಮವಾಗಿ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ, ನಾವು ಈ ಸಂದರ್ಭದಲ್ಲಿ ಮುಡಾದಿಂದ 14 ಸೈಟ್ ವಾಪಸ್ ಕೇಳೋದಿಲ್ಲ. ಈ ಬಗ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ. ಅದು ನಡೀಲಿ, ತೀರ್ಪೇನು ಅನ್ನೋದು ಹೊರಗೆ ಬರಲಿ. ಅದಾದ ನಂತರ ನಾವು ಅದನ್ನು ನೋಡಿಕೊಂಡು ನಿರ್ಧಾರಕ್ಕೆ ಬರ್ತೀವಿ. ಒಂದು ಕಡೆ ತಾಯಿ ಕೂಡ ಖಿನ್ನತೆಗೆ ಒಳಗಾಗಿದ್ರು. ತಂದೆಯ ಮೇಲಿನ ರಾಜಕೀಯ ಪ್ರೇರಿತವಾದ ಆರೋಪ ತಂದೆಗೂ ಕೂಡ ಒಂದು ತರಹದ ತಲೆನೋವಾಗಿತ್ತು. ಕುಟುಂಬಕ್ಕೂ ಕೂಡ ನೆಮ್ಮದಿ ಇರಲಿಲ್ಲ. ಯಾಕೆ ಬೇಕು ಈ ತಲೆನೋವಿಂದು 14 ಸೈಟು, ನಾವು ತಗೊಳ್ಳದೇ ಇದ್ದರೂ ಕೂಡ ಅದನ್ನು ವಾಪಸ್ ಕೊಡಿದ್ರೆ ತೀವ್ರತೆ ಕಮ್ಮಿ ಆಗುತ್ತೆ ಎನ್ನುವಂಥ ಇರಾದೆಯಲ್ಲಿ ವಾಪಸ್ ಕೊಟ್ಟಿದ್ದಾರೆ ಎನ್ನುವಂಥ ಅರ್ಥದಲ್ಲಿ ಯತೀಂದ್ರ ಇವತ್ತು ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.